ಈಗ ಕೊನೆಯ 3 ರಾಶಿಯ ವಾರದ ಫಲಾಫಲ ಹೇಗಿದೆ ಅನ್ನೋದನ್ನ ತಿಳಿಯೋಣ. ಶಾಸ್ತ್ರಗಳೇ ತಿಳಿಸ್ಕೊಡೋದಾದ ಮಕರ ರಾಶಿಯನ್ನು ನೋಡೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದಲ್ಲಿ ಅಂತಂದರೆ, ನಿಮ್ಮ ರಾಶಿಯಲ್ಲೇ ಸಂಚರಿಸ್ತಾನೆ ಮತ್ತು ಗುರು ದೃಷ್ಟಿ ಇದೆ. ವೃತ್ತಿಯಲ್ಲಿ ಅಸಮಾಧಾನ, ಕುಟುಂಬದಲ್ಲಿ ಘರ್ಷಣೆಗಳು, ಸ್ತ್ರೀಯರಿಗೆ ಕಲಹ, ಧನವ್ಯಯ, ದಾಂಪತ್ಯದ ಸಾಮರಸ್ಯ, ವ್ಯಾಪಾರಿಗಳಿಗೆ ಅನುಕೂಲ ಇದೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಯೋಚನೆ ಮಾಡಬೇಡಿ, ಇದೇನೋ ಒಂದು ತೊಡಕುಗಳಿದಾವಲ್ಲ, ಅದಕ್ಕೆ ಶುಭ ಫಲವೂ ಇದೆ. ಚಂದ್ರನಿಗೆ ಗುರುದೃಷ್ಟಿ ಇದ್ದಾಗ ದಾಂಪತ್ಯದಲ್ಲಿ ಸಾಮರಸ್ಯ, ಮುಖ್ಯವಾಗಿ ಯಾವುದು ಮನಸ್ಸನ್ನು ರಾಡಿಗೊಳಿಸುತ್ತೋ ಅವುಗಳು ಚೆನ್ನಾಗಿದ್ದಾವ ನೋಡಿಕೊಂಡ್ರೆ ಅದು ಚೆನ್ನಾಗಿದೆಯಲ್ಲ. ದಾಂಪತ್ಯದಲ್ಲಿ ಮನಸ್ತಾಪ ಅವು ಯಾವುದು ಇಲ್ಲದೆ ಸಮಾಧಾನ ಸೌಖ್ಯಗಳಿದ್ದಾವೆ. ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ, ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ, ಸ್ವೀಟ್ ಸ್ಟಾಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರಿಗೆಲ್ಲ ತುಂಬ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಉಪನ್ಯಾಸಕರಿಗೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲಿ ಇದೆಲ್ಲ ಶುಭ ಫಲವನ್ನು ಕಾಣ್ತೀರಾ. ವೃತ್ತಿಯಲ್ಲಿ ಸ್ವಲ್ಪ ಜಾಗ್ರತೆ ಬೇಕು, ಎಚ್ಚರ ವಹಿಸಿ. ಇನ್ನೂ ಸ್ವಲ್ಪ ದಿವಸಗಳ ಕಾಲ ಸೆಪ್ಟೆಂಬರ್ 2ನೇ ತಾರೀಕುವರೆಗೆ ವೃತ್ತಿಯಲ್ಲಿ ಬಹಳ ನಿಗಾ ಇಟ್ಟುಕೊಂಡು ಕೆಲಸ ಮಾಡಬೇಕಾಗುತ್ತೆ. ಏನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ. ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನ, ಘರ್ಷಣೆಗಳನ್ನು ಸೂಚಿಸ್ತಾ ಇದೆ. ವಾರದ ಅಂತ್ಯದಲ್ಲೂ ನಿಮಗೆ ಅದು ಕಾಡುತ್ತೆ. ವಾರದ ಅಂತ್ಯಕ್ಕೆ ಹೋಗೋಣ. ಈಗ ವಾರಾಂತ್ಯದಲ್ಲಿ ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಅಂದರೆ, ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಕುಟುಂಬದಲ್ಲಿ ಘರ್ಷಣೆಗಳಾಗುತ್ತೆ, ಸ್ವಲ್ಪ ತೊಡಕುಗಳನ್ನು ಅನುಭವಿಸುವ ಸಂದರ್ಭ ಬರುತ್ತೆ. ಕುಟುಂಬದಲ್ಲಿ ಮನಸ್ತಾಪಗಳು ಬರತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ತೊಡಕುಗಳು. ವ್ಯಾಪಾರದಲ್ಲಿ ಮಾತ್ರ ಲಾಭವನ್ನು ಕಾಣ್ತೀರಾ. ಅದರಲ್ಲೂ ಔಷಧ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿದೆ. ಸರ್ಕಾರಿ ವಲಯಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಸಹಕಾರ ಸಿಗುತ್ತೆ. ಮುಖ್ಯವಾಗಿ ಅದೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ, ಕೋಪ, ತಾಪಕ್ಕೆ ಬಲಿಯಾಗ್ಬಿಡೋ ಸಾಧ್ಯತೆ ಇದೆ. ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹುಷಾರು. ಪ್ರಾರ್ಥನೆಗೆ ಮಕರ ರಾಶಿಯವರಿಗೆ ದುರ್ಗಾ ಸನ್ನಿಧಾನದಲ್ಲಿ ಬಿಳಿ ಪುಷ್ಪಗಳನ್ನು ಸಮರ್ಪಣೆ ಮಾಡೋದು, ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡೋದು. ಹೊರನಾಡು ಅನ್ನಪೂರ್ಣೇಶ್ವರಿಯನ್ನು ಒಂದ್ಸಲ ಸ್ಮರಣೆ, ಹೋಗ್ಲಿಕ್ಕಾಗಲ್ಲ, ಕಷ್ಟ ಇದೆ, ದೂರ ಇರೋರಿಗೆ ಸ್ಮರಣೆ ಮಾಡಿಕೊಂಡ್ರೂ ಆಗುತ್ತೆ. ಅದನ್ನು ಒಂದು ಪ್ರಯತ್ನ ಮಾಡಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸವಾಲುಗಳು, ಸ್ತ್ರೀಯರಿಗೆ ಅಧಿಕ ವ್ಯಯ, ಹೆಚ್ಚಿನ ಖರ್ಚು, ಸ್ನೇಹಿತರು ಬಂಧುಗಳಲ್ಲಿ ಸ್ವಲ್ಪ ಮನಸ್ತಾಪಗಳು, ಸ್ತ್ರೀಯರಿಗೆ ಸ್ವಲ್ಪ ಸಾಲದ ಭಯ, ಖರ್ಚು ಮಾಡ್ಕೋತೀರಾ ಮತ್ತು ಸಾಲ ಮಾಡೋದು, ಖರ್ಚು ಸಾಲ ಇವುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಚಂದ್ರ ವೇದದಲ್ಲಿ ಸಂಚರಿಸುವಾಗ ಹೆಣ್ಮಕ್ಕಳಿಗೆ ಅಲೆದಾಟ, ಪರದಾಟ, ಇನ್ನೊಬ್ಬರ ಕೆಲಸಗಳಲ್ಲಿ ನಿಮ್ಮ ಶರೀರ ಸೌದು ಹೋಗುತ್ತೆ. ಆ ರೀತಿಯಲ್ಲಿ ಹೆಚ್ಚು ಪರಿಶ್ರಮದಾಯಕವಾಗಿದೆ ಈ ವಾರದ ಆದಿಯಲ್ಲಿ. ಗಾಬರಿ ಮಾಡ್ಕೋಬೇಡಿ, ಏನಪ್ಪ ಹೀಗಿದೆ ಅಂತ. ಇದಕ್ಕೆ ಪರಿಹಾರವನ್ನು ಆಮೇಲೆ ನೋಡೋಣ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರನ್ನು ಸೂಚಿಸ್ತಾ ಇದೆ. ಶತ್ರು, ಸಾಲಗಳ ಇವುಗಳ ಭಯ ಸೂಚಿಸ್ತಾ ಇದೆ, ಹುಷಾರು. ಸ್ನೇಹಿತರಿಂದ ಸ್ವಲ್ಪ ಕಷ್ಟ ನಷ್ಟ, ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರಗಳು ಉಂಟಾಗುತ್ತೆ. ಸೀನಿಯರ್ಸಿಂದ, ಹಿರಿಯರಿಂದ ಸಹಾಯ, ಕುಟುಂಬದಲ್ಲಿ ಹಿರಿಯರಿಂದ ಸಹಕಾರಗಳು ಉಂಟಾಗ್ತಕ್ಕಂಥದ್ದು ಈ ರೀತಿಯಲ್ಲಿದೆ. ಈ ವಾರ ಗಮನಿಸ್ಕೊಂಡ್ರೆ ನೀವು ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳು ನೀಡಬೇಕು. ಎಚ್ಚರಿಕೆಯಿಂದ ಇರಿ. ದುರ್ಗಾ ಕವಚ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು, ಕೇಳಿಸ್ಕೊಳ್ಳೋದು. ಕಷ್ಟ ಅಂತ ಅಂದಾಗ ಭಗವತಿಯ ಆರಾಧನೆ ನಮ್ಮ ಕಷ್ಟವನ್ನು ದೂರ ಮಾಡುತ್ತೆ. ಆ ದೂರ ಮಾಡುತ್ತೆ ಅನ್ನೋ ವಿಶ್ವಾಸ, ದೃಢ ವಿಶ್ವಾಸ ಅದು ಬೇಕಾಗುತ್ತೆ. ಹೀಗಾಗಿ ಇದರ ಜೊತೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಬಲ, ಮಕ್ಕಳಿಂದ ವಿಶೇಷ ಲಾಭ, ಅನುಕೂಲ, ಬುದ್ಧಿವಂತಿಕೆ, ಬುದ್ಧಿಬಲ, ಬುದ್ಧಿ ಚುರುಕುತನ ಇದೆಲ್ಲ ತುಂಬ ಚೆನ್ನಾಗಿದೆ. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ ಕಾಣ್ತಕ್ಕಂಥದ್ದು, ಮತ್ತು ಹಾಲು ಹೈನು ಹಣ್ಣು ಹೂವು ಇವರಿಗೆಲ್ಲ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಉನ್ನತ ಶಿಕ್ಷಣದಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥದ್ದು ಈ ರೀತಿಯಲ್ಲಿ ಶುಭ ಫಲವನ್ನು ಕಾಣ್ತೀರ. ಪ್ರಯಾಣದ ಸ್ವಲ್ಪ ಹುಷಾರಾಗಿರಿ, ಎಚ್ಚರಿಕೆ ವಹಿಸಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ, ಸ್ತ್ರೀಯರಿಗೆ ಸ್ವಲ್ಪ ನಷ್ಟ, ಅಲೆದಾಟ, ಕಷ್ಟವನ್ನು ಪಡ್ತೀರಾ. ಇನ್ನೊಬ್ಬರಿಗಾಗಿ ಪರಿಶ್ರಮ ತಗೊಳ್ತೀರಾ, ಅವರಿಗಾಗಿ ಅಲೆದಾಡಬೇಕಾದ ಪರಿಸ್ಥಿತಿಗಳು ಬರಬಹುದು. ಹೀಗಾಗಿ ಸ್ವಲ್ಪ ಹುಷಾರು. ಮಕ್ಕಳಿಂದ ಅಷ್ಟೇ, ಮಕ್ಕಳಿಂದ ಹೆಚ್ಚು ಖರ್ಚಾಯಿತು ಅಂತಕ್ಕಂಥದ್ದು, ಅವ್ರನ್ನ ಬ್ಲೇಮ್ ಮಾಡೋದು ಇತ್ಯಾದಿ ಬರುತ್ತೆ. ಅವರಿಂದ ಮನಸ್ತಾಪಗಳು ಬರ್ತಕ್ಕಂಥದ್ದು ಸಾಧ್ಯತೆ ಇದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳಿದೆ. ಲಕ್ಷ್ಮೀನಾರಾಯಣರ ಅಥವಾ ಲಕ್ಷ್ಮೀ ನರಸಿಂಹ ಕ್ಷೇತ್ರ ದರ್ಶನ ಇವುಗಳು ತುಂಬ ಒಳ್ಳೆಯದು. ಹತ್ತಿರದಲ್ಲಿ ಎಲ್ಲಾದಿದ್ದರೆ ಒಂದು ಸಲ ಹೋಗಿ ಒಂದು ನಮಸ್ಕಾರ ಹಾಕಿ ಬನ್ನಿ, ಅದು ನಿಮಗೆ ವಿಶೇಷ ಬಲ ಕೊಡುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.